ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆಯಾ? ಪರ್ಸೆಂಟೇಜ್ ಕೊಟ್ರೆ ಕಾಮಗಾರಿ ಬಿಲ್ ಪಾವತಿ ಆಗತ್ತಾ? ಅಂದ್ರೆ ಪರ್ಸೆಂಟೇಜ್ ಕೊಟ್ರೆ ಮಾತ್ರ ಕಾಮಗಾರಿಯ ಬಿಲ್ ಪಾವತಿ ಆಗತ್ತಾ? ಗ್ರಾಮ ಪಂಚಾಯತ್ ಸದಸ್ಯನಿಗೂ ಕೂಡ ಶೇಕಡ 10ರಷ್ಟು ಕಮಿಷನ್ ಕೊಡ್ಬೇಕಂತೆ. ಲಂಚ ಪಡೆಯುವಾಗ ಕಾಂಗ್ರೆಸ್ ಶಾಸಕನ ಆಪ್ತ ಲಾಕ್ ಆಗಿರ್ತಕ್ಕಂಥ ಘಟನೆ. ಮಂಡ್ಯದ ತಗ್ಗಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಲೋಕ ಬಲೆಗೆ ಬಿದ್ದಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ ಲೋಕಾಯುಕ್ತ ಬಲೆಗೆ 50,000 ಲಂಚ ಪೀಕೋವಾಗ ಅನಿಲ್ ಕುಮಾರ್ ತಗಲಾಕೊಂಡಿದ್ದಾರೆ ಎನ್ನಲಾಗಿದೆ. ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತ ಅನಿಲ್ ಕುಮಾರ್ ಲಂಚ ಪಡಿತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶೌಚಾಲಯದ ಟಾಯ್ಲೆಟ್ ಅಲ್ಲೂ ದುಡ್ಡು ಪೀಕದ್ ಬಿಡಲ್ವಲ್ರಿ ಇವರು. ಶೌಚಾಲಯ ಕಾಮಗಾರಿ ಬಿಲ್ ಕೊಡ್ಸೋದಕ್ಕೆ 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಗುತ್ತಿಗೆದಾರ ಚನ್ನಬಸವೇಗೌಡ ಅನ್ನೋರಿಂದ ಲಂಚ ಪಡೆಯುವಾಗ ರೇಡ್ ಆಗಿದೆ, ಲೋಕಾಯುಕ್ತ ರೇಡ್ ಆಗಿದೆ. ಮಂಡ್ಯದ ಕಿಂಗ್ಸ್ ಕಾಫಿ ಕೆಫೆಯಲ್ಲಿ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ದಾಳಿ ಆಗಿದೆ. 5.5 ಲಕ್ಷ ರೂಪಾಯಿ ಬಿಲ್ ಪಾವತಿ ಆಗಿತ್ತಂತೆ ಶೌಚಾಲಯ ನಿರ್ಮಾಣದ್ದು. ಅದನ್ನ ಪಾವತಿ ಮಾಡೋದಕ್ಕೆ 50,000 ಲಂಚ ಕೊಡುವಂತ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ರೇಡ್ ಆಗುತ್ತೆ. ನಮ್ಮ ಪ್ರತಿನಿಧಿ ಆನಂದ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಇಂಥ ದಾಳಿಗಳು ಇನ್ನಷ್ಟು ಹೆಚ್ಚಾಗಬೇಕು, ಭ್ರಷ್ಟಾಚಾರ ನಿಲ್ಲಬೇಕು. ಏನ್ರಿ ಇದು? ಟಾಯ್ಲೆಟ್ ಅಲ್ಲೂ ಬಿಡದೆ ಲಂಚ ತಿಂತಾರಲ್ರಿ ಇವರು. ಡೀಟೇಲ್ಸ್ ಆನಂದ್. ಶ್ರೀಲಕ್ಷ್ಮಿ, ಕಾಮಗಾರಿಗಳ ಬಿಲ್ ಪಾವತಿ ಆಗ್ಬೇಕು ಅಂದ್ರೆ ಶಾಸಕರು, ಸಚಿವರು ಹಾಗೂ ಅಧಿಕಾರಿಗಳಿಗೆ ಲಂಚ ಕೊಡ್ಲೇಬೇಕು, ಇಷ್ಟಿಂತಿಷ್ಟು ಪರ್ಸೆಂಟೇಜ್ ಕೊಡ್ಲೇಬೇಕು ಅನ್ನೋ ಮಾತಿದೆ. ಇದೀಗ ಗ್ರಾಮ ಪಂಚಾಯತಿ ಸದಸ್ಯನಿಗೂ ಕೂಡ ಶೇಕಡ 10% ಕೊಡ್ಬೇಕಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಕಾರಣ 10%ಗೆ ಲಂಚ ಪಡ್ಕೊಳ್ತಾ ಇರುವಂತಹ ಸದಸ್ಯನೊಬ್ಬ, ಗ್ರಾಮ ಪಂಚಾಯತಿ ಸದಸ್ಯನೊಬ್ಬ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಘಟನೆ ನಡೆದಿದೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತ ಅನಿಲ್ ಕುಮಾರ್ ಎಂಬಾತನೇ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯ. ತಗ್ಗಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯನಾಗಿರುವಂತ ಅನಿಲ್ ಕುಮಾರ್ ಗುತ್ತಿಗೆದಾರ ಚನ್ನಬಸವೇಗೌಡ ಎಂಬವರಿಂದ ಲಂಚ ಪಡಿತಾ ಇದ್ರು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಿರುವಂತದ್ದು. ಅಂದ್ರೆ 5.5 ಲಕ್ಷದ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಬಿಲ್ ಪಾವತಿ ಸಂಬಂಧ ಗ್ರಾಮ ಪಂಚಾಯತಿಗೆ ಗುತ್ತಿಗೆದಾರ ಚನ್ನಬಸವೇಗೌಡರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಂಬಂಧವಾಗಿ ಬಿಲ್ ಪಾವತಿ ಮಾಡಿಸ್ಕೊಡ್ಬೇಕು ಅಂದ್ರೆ ನನಗೆ ಲಂಚ ಕೊಡ್ಬೇಕು ಅಂತ ಬೇಡಿಕೆ ಇಟ್ಟಿದ್ರು. 10% ಅಂದಂಗೆ ಅಂದ್ರೆ 55,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಕೊನೆಗೆ 50,000ಕ್ಕೆ ಮಾತುಕತೆ ಆಗಿತ್ತು. ಅದಕ್ಕಾಗಿ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಲಂಚ ಪಡ್ಕೊಳ್ಳೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಮೊದಲೇ ಚನ್ನಬಸವೇಗೌಡರು ಲೋಕಾಯುಕ್ತಗೆ ದೂರ ಕೊಟ್ಟಿದ್ದ ಕಾರಣಕ್ಕಾಗಿ ಲೋಕಾಯುಕ್ತ ಪೊಲೀಸರು ಅಲ್ಲಿ ಹೊಂಚ ಕಂಡಿದ್ರು. ಯಾವಾಗ ಲಂಚವನ್ನ ಪಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅವರು ಅದರ ವಶಕ್ಕೆ ಪಡೆದಿರುವಂತದ್ದು. ಸದ್ಯ ಅವರನ್ನ ಬಂಧಿಸಿ ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆಯಾ? ಪರ್ಸೆಂಟೇಜ್ ಕೊಟ್ರೆ ಕಾಮಗಾರಿ ಬಿಲ್ ಪಾವತಿ ಆಗತ್ತಾ? ಅಂದ್ರೆ ಪರ್ಸೆಂಟೇಜ್ ಕೊಟ್ರೆ ಮಾತ್ರ ಕಾಮಗಾರಿಯ ಬಿಲ್ ಪಾವತಿ ಆಗತ್ತಾ? ಗ್ರಾಮ ಪಂಚಾಯತ್ ಸದಸ್ಯನಿಗೂ ಕೂಡ ಶೇಕಡ 10ರಷ್ಟು ಕಮಿಷನ್ ಕೊಡ್ಬೇಕಂತೆ. ಲಂಚ ಪಡೆಯುವಾಗ ಕಾಂಗ್ರೆಸ್ ಶಾಸಕನ ಆಪ್ತ ಲಾಕ್ ಆಗಿರ್ತಕ್ಕಂಥ ಘಟನೆ. ಮಂಡ್ಯದ ತಗ್ಗಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಲೋಕ ಬಲೆಗೆ ಬಿದ್ದಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ ಲೋಕಾಯುಕ್ತ ಬಲೆಗೆ 50,000 ಲಂಚ ಪೀಕೋವಾಗ ಅನಿಲ್ ಕುಮಾರ್ ತಗಲಾಕೊಂಡಿದ್ದಾರೆ ಎನ್ನಲಾಗಿದೆ. ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತ ಅನಿಲ್ ಕುಮಾರ್ ಲಂಚ ಪಡಿತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶೌಚಾಲಯದ ಟಾಯ್ಲೆಟ್ ಅಲ್ಲೂ ದುಡ್ಡು ಪೀಕದ್ ಬಿಡಲ್ವಲ್ರಿ ಇವರು. ಶೌಚಾಲಯ ಕಾಮಗಾರಿ ಬಿಲ್ ಕೊಡ್ಸೋದಕ್ಕೆ 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಗುತ್ತಿಗೆದಾರ ಚನ್ನಬಸವೇಗೌಡ ಅನ್ನೋರಿಂದ ಲಂಚ ಪಡೆಯುವಾಗ ರೇಡ್ ಆಗಿದೆ, ಲೋಕಾಯುಕ್ತ ರೇಡ್ ಆಗಿದೆ. ಮಂಡ್ಯದ ಕಿಂಗ್ಸ್ ಕಾಫಿ ಕೆಫೆಯಲ್ಲಿ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ದಾಳಿ ಆಗಿದೆ. 5.5 ಲಕ್ಷ ರೂಪಾಯಿ ಬಿಲ್ ಪಾವತಿ ಆಗಿತ್ತಂತೆ ಶೌಚಾಲಯ ನಿರ್ಮಾಣದ್ದು. ಅದನ್ನ ಪಾವತಿ ಮಾಡೋದಕ್ಕೆ 50,000 ಲಂಚ ಕೊಡುವಂತ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ರೇಡ್ ಆಗುತ್ತೆ. ನಮ್ಮ ಪ್ರತಿನಿಧಿ ಆನಂದ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಇಂಥ ದಾಳಿಗಳು ಇನ್ನಷ್ಟು ಹೆಚ್ಚಾಗಬೇಕು, ಭ್ರಷ್ಟಾಚಾರ ನಿಲ್ಲಬೇಕು. ಏನ್ರಿ ಇದು? ಟಾಯ್ಲೆಟ್ ಅಲ್ಲೂ ಬಿಡದೆ ಲಂಚ ತಿಂತಾರಲ್ರಿ ಇವರು. ಡೀಟೇಲ್ಸ್ ಆನಂದ್. ಶ್ರೀಲಕ್ಷ್ಮಿ, ಕಾಮಗಾರಿಗಳ ಬಿಲ್ ಪಾವತಿ ಆಗ್ಬೇಕು ಅಂದ್ರೆ ಶಾಸಕರು, ಸಚಿವರು ಹಾಗೂ ಅಧಿಕಾರಿಗಳಿಗೆ
ಲಂಚ ಕೊಡ್ಲೇಬೇಕು, ಇಷ್ಟಿಂತಿಷ್ಟು ಪರ್ಸೆಂಟೇಜ್ ಕೊಡ್ಲೇಬೇಕು ಅನ್ನೋ ಮಾತಿದೆ. ಇದೀಗ ಗ್ರಾಮ ಪಂಚಾಯತಿ ಸದಸ್ಯನಿಗೂ ಕೂಡ 10% ಕೊಡ್ಬೇಕಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಕಾರಣ 10%ಗೆ ಲಂಚ ಪಡ್ಕೊಳ್ತಾ ಇರುವಂತಹ ಸದಸ್ಯನೊಬ್ಬ, ಗ್ರಾಮ ಪಂಚಾಯತಿ ಸದಸ್ಯನೊಬ್ಬ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತ ಘಟನೆ ನಡೆದಿದೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಂಬಂಡಿ ಸಿದ್ದೇಗೌಡ ಆಪ್ತ ಅನಿಲ್ ಕುಮಾರ್ ಎಂಬಾತನೇ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತ ಗ್ರಾಮ ಪಂಚಾಯತಿ ಸದಸ್ಯ. ತಗ್ಗಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯನಾಗಿರುವಂತ ಅನಿಲ್ ಕುಮಾರ್ ಗುತ್ತಿಗೆದಾರ ಚನ್ನಬಸವೇಗೌಡ ಎಂಬವರಿಂದ ಲಂಚ ಪಡಿತಾ ಇದ್ರು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಿರುವಂತದ್ದು. ಅಂದ್ರೆ 5.5 ಲಕ್ಷದ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಬಿಲ್ ಪಾವತಿ ಸಂಬಂಧ ಗ್ರಾಮ ಪಂಚಾಯತಿಗೆ ಗುತ್ತಿಗೆದಾರ ಚನ್ನಬಸವೇಗೌಡರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಂಬಂಧವಾಗಿ ಬಿಲ್ ಪಾವತಿ ಮಾಡಿಸ್ಕೊಡ್ಬೇಕು ಅಂದ್ರೆ ನನಗೆ ಲಂಚ ಕೊಡ್ಬೇಕು ಅಂತ ಬೇಡಿಕೆ ಇಟ್ಟಿದ್ರು. 10% ಅಂದಂಗೆ ಅಂದ್ರೆ 55,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಕೊನೆಗೆ 50,000ಕ್ಕೆ ಮಾತುಕತೆ ಆಗಿತ್ತು. ಅದಕ್ಕಾಗಿ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಲಂಚ ಪಡ್ಕೊಳ್ಳೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಮೊದಲೇ ಚನ್ನಬಸವೇಗೌಡರು ಲೋಕಾಯುಕ್ತಗೆ ದೂರ ಕೊಟ್ಟಿದ್ದ ಕಾರಣಕ್ಕಾಗಿ ಲೋಕಾಯುಕ್ತ ಪೊಲೀಸರು ಅಲ್ಲಿ ವಂಚ ಕಂಡಿದ್ರು. ಯಾವಾಗ ಲಂಚವನ್ನ ಪಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅವರು ಅದರ ವಶಕ್ಕೆ ಪಡೆದಿರುವಂತದ್ದು. ಸದ್ಯ ಅವರನ್ನ ಬಂಧಿಸಿ ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆಯಾ? ಪರ್ಸೆಂಟೇಜ್ ಕೊಟ್ರೆ ಕಾಮಗಾರಿ ಬಿಲ್ ಪಾವತಿ ಆಗತ್ತಾ? ಅಂದ್ರೆ ಪರ್ಸೆಂಟೇಜ್ ಕೊಟ್ರೆ ಮಾತ್ರ ಕಾಮಗಾರಿಯ ಬಿಲ್ ಪಾವತಿ ಆಗತ್ತಾ? ಗ್ರಾಮ ಪಂಚಾಯತ್ ಸದಸ್ಯನಿಗೂ ಕೂಡ 10% ಕಮಿಷನ್ ಕೊಡ್ಬೇಕಂತೆ. ಲಂಚ ಪಡೆಯುವಾಗ ಕಾಂಗ್ರೆಸ್ ಶಾಸಕನ ಆಪ್ತ ಲಾಕ್ ಆಗಿರ್ತಕ್ಕಂಥ ಘಟನೆ. ಮಂಡ್ಯದ ತಗ್ಗಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಲೋಕ ಬಲೆಗೆ ಬಿದ್ದಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ ಲೋಕಾಯುಕ್ತ ಬಲೆಗೆ. 50,000 ಲಂಚ ಪೀಕೋವಾಗ ಅನಿಲ್ ಕುಮಾರ್ ತಗಲಾಕೊಂಡಿದ್ದಾರೆ ಎನ್ನಲಾಗಿದೆ. ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಆಪ್ತ ಅನಿಲ್ ಕುಮಾರ್ ಲಂಚ ಪಡಿತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶೌಚಾಲಯದ ಟಾಯ್ಲೆಟ್ ಅಲ್ಲೂ ದುಡ್ಡು ಪಿಕ್ಕದ್ ಬಿಡಲ್ವಲ್ರಿ ಇವರು. ಶೌಚಾಲಯ ಕಾಮಗಾರಿ ಬಿಲ್ ಕೊಡ್ಸೋದಕ್ಕೆ 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಗುತ್ತಿಗೆದಾರ ಚನ್ನಬಸವೇಗೌಡ ಅನ್ನೋರಿಂದ ಲಂಚ ಪಡೆಯುವಾಗ ರೇಡ್ ಆಗಿದೆ, ಲೋಕಾಯುಕ್ತ ರೇಡ್ ಆಗಿದೆ. ಮಂಡ್ಯದ ಕಿಂಗ್ಸ್ ಕಾಫಿ ಕೆಫೆಯಲ್ಲಿ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ದಾಳಿ ಆಗಿದೆ. 5.5 ಲಕ್ಷ ರೂಪಾಯಿ ಬಿಲ್ ಪಾವತಿ ಆಗಿತ್ತಂತೆ ಶೌಚಾಲಯ ನಿರ್ಮಾಣದ್ದು. ಅದನ್ನ ಪಾವತಿ ಮಾಡೋದಕ್ಕೆ 50,000 ಲಂಚ ಕೊಡುವಂತ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ರೇಡ್ ಆಗುತ್ತೆ. ನಮ್ಮ ಪ್ರತಿನಿಧಿ ಆನಂದ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಇಂಥ ದಾಳಿಗಳು ಇನ್ನಷ್ಟು ಹೆಚ್ಚಾಗಬೇಕು, ಭ್ರಷ್ಟಾಚಾರ ನಿಲ್ಲಬೇಕು. ಏನ್ರಿ ಇದು? ಟಾಯ್ಲೆಟ್ ಅಲ್ಲೂ ಬಿಡದೆ ಲಂಚ ತಿಂತಾರಲ್ರಿ ಇವರು. ಡೀಟೇಲ್ಸ್ ಆನಂದ್. ಶ್ರೀಲಕ್ಷ್ಮಿ, ಕಾಮಗಾರಿಗಳ ಬಿಲ್ ಪಾವತಿ ಆಗ್ಬೇಕು ಅಂದ್ರೆ ಶಾಸಕರು, ಸಚಿವರು ಹಾಗೂ ಅಧಿಕಾರಿಗಳಿಗೆ ಲಂಚ ಕೊಡ್ಲೇಬೇಕು, ಇಷ್ಟಿಂತಿಷ್ಟು ಪರ್ಸೆಂಟೇಜ್ ಕೊಡ್ಲೇಬೇಕು ಅನ್ನೋ ಮಾತಿದೆ. ಇದೀಗ ಗ್ರಾಮ ಪಂಚಾಯತಿ ಸದಸ್ಯನಿಗೂ ಕೂಡ 10% ಕೊಡ್ಬೇಕಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಕಾರಣ 10%ಗೆ ಲಂಚ ಪಡ್ಕೊಳ್ತಾ ಇರುವಂತಹ ಸದಸ್ಯನೊಬ್ಬ, ಗ್ರಾಮ ಪಂಚಾಯತಿ ಸದಸ್ಯನೊಬ್ಬ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತ ಘಟನೆ ನಡೆದಿದೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಂಬಂಡಿ ಸಿದ್ದೇಗೌಡ ಆಪ್ತ ಅನಿಲ್ ಕುಮಾರ್ ಎಂಬಾತನೇ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತ ಗ್ರಾಮ ಪಂಚಾಯತಿ ಸದಸ್ಯ. ತಗ್ಗಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯನಾಗಿರುವಂತ ಅನಿಲ್ ಕುಮಾರ್ ಗುತ್ತಿಗೆದಾರ ಚನ್ನಬಸವೇಗೌಡ ಎಂಬವರಿಂದ ಲಂಚ ಪಡಿತಾ ಇದ್ರು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಿರುವಂತದ್ದು. ಅಂದ್ರೆ 5.5 ಲಕ್ಷದ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಬಿಲ್ ಪಾವತಿ ಸಂಬಂಧ ಗ್ರಾಮ ಪಂಚಾಯತಿಗೆ ಗುತ್ತಿಗೆದಾರ ಚನ್ನಬಸವೇಗೌಡರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಂಬಂಧವಾಗಿ ಬಿಲ್ ಪಾವತಿ ಮಾಡಿಸ್ಕೊಡ್ಬೇಕು ಅಂದ್ರೆ ನನಗೆ ಲಂಚ ಕೊಡ್ಬೇಕು ಅಂತ ಬೇಡಿಕೆ ಇಟ್ಟಿದ್ರು. 10% ಅಂದಂಗೆ ಅಂದ್ರೆ 55,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಕೊನೆಗೆ 50,000ಕ್ಕೆ ಮಾತುಕತೆ ಆಗಿತ್ತು. ಅದಕ್ಕಾಗಿ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಲಂಚ ಪಡ್ಕೊಳ್ಳೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಮೊದಲೇ ಚನ್ನಬಸವೇಗೌಡರು ಲೋಕಾಯುಕ್ತಗೆ ದೂರ ಕೊಟ್ಟಿದ್ದ ಕಾರಣಕ್ಕಾಗಿ ಲೋಕಾಯುಕ್ತ ಪೊಲೀಸರು ಅಲ್ಲಿ ವಂಚ ಕಂಡಿದ್ರು. ಯಾವಾಗ ಲಂಚವನ್ನ ಪಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅವರು ಅದರ ವಶಕ್ಕೆ ಪಡೆದಿರುವಂತದ್ದು. ಸದ್ಯ ಅವರನ್ನ ಬಂಧಿಸಿ ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.